ನಮ್ಮ ಸ್ವಾಮಿ ಸಿನಿಮಾಟೋಗ್ರಾಫರ್. ಸೊ ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದರು. ನನ್ನ ಸಿನಿಮಾ ಸ್ವಲ್ಪ ಮುಂದೆ 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 ಆಗ್ತಾ ಬಂತು. ಸೊ ಅಲ್ಲಿವರೆಗೂ 6 ಮಂತ್ ಅವ್ರು ನನ್ನ ಜೊತೆ ಕಾಯ್ಕೊಂಡು ಈ ಸಿನಿಮಾ ಮಾಡಲೇಬೇಕು. ಯಾಕಂದರೆ ಸ್ವಾಮಿ ಅವ್ರು ನಾನು ಅಪ್ರೋಚ್ ಮಾಡಿದಾಗ ಹೇಳಿದ್ರು ಒಂದು ನಿಮ್ಮ ಜೊತೆ ನನಗೆ ನನ್ನ ಫೇವ್ರೇಟ್ ಹೀರೋ ವಿಜಯ್ ಸರ್, ಅವ್ರ ಜೊತೆ ನಾನು ಮಾಡಬೇಕು ಅಂತ. ಸೊ ಆ 2 ಕಾರಣದಿಂದ ನಾನು ಮಾಡ್ತೀನಿ, ಏನೇ ಬಿಡು ಮಾಡ್ಕೊಳ್ಳೋದು ಮಾಡ್ತೀನಿ ಅಂತ ಅವ್ರು ಕಾಯ್ದು ಈ ಸಿನಿಮಾ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಆಮೇಲೆ ನನ್ನ ಇನ್ನೊಂದು ಶಕ್ತಿ ನರಸಿಂಹಣ್ಣ. ನಾನು ಎಷ್ಟೋ ಮ್ಯಾನೇಜರ್ ಜರ್ನಿ ಮಾಡಿದ್ದೀನಿ, ಬಟ್ ನರಸಿಂಹಣ್ಣ ಒಂದು ಅವ್ರ ಶಿಸ್ತು, ಅವ್ರು ಇನ್ನೊಂದು ಅವ್ರ ನಿಯತ್ ಬೇರೆ ಲೆವೆಲ್. ಯಾಕಂದರೆ ಅವ್ರ ಕೆಲಸ ವಹಿಸಿದಾಗ ನಾವು ಆರಾಮಾಗಿ ಮನೆಗೆ ನಿದ್ದೆ ಮಾಡ್ಬೋದು. ಅವರು ಥ್ಯಾಂಕ್ ಯು ಸರ್. ನಮ್ಮ ಸಿನಿಮಾ ಬೇರೆ ಸಿನಿಮಾ ಒತ್ತಡದಿದ್ದು ಈ ಸಿನಿಮಾ ಮಾಡ್ತಿರೋದು ಥ್ಯಾಂಕ್ ಯು. ಮೂರನೇದು ಹೊಸ ನೇಮ್ ನನಗೂ ಪರಿಚಯ ಆಗಬೇಕು. ರಿತನ್ಯ. ಸೊ ನನ್ನ ಮೂಲಕ ಹೆಸರು ಬದಲಾಗಿ ನಮ್ಮ ಸಿನಿಮಾ ಮೂಲಕ ಅದು ಆ ಸಿನಿಮಾ ನಿರ್ದೇಶಕನಾಗಿ ನಾನು ಇದು ಮಾಡ್ತಿರೋದು ತುಂಬ ಖುಷಿ ಇದೆ. ಥ್ಯಾಂಕ್ ಯು ರಿತನ್ಯ. ತಂದೆಯವರು ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ ಅವರು ಏನೂ ಇಲ್ಲದ ಕಾಲದಿಂದ ಇಲ್ಲಿವರೆಗೂ ದೊಡ್ಡ ಸ್ಟಾರ್ ಆಗಿದ್ದಾರೆ. ಸೊ ಅವ್ರ ಮಗಳಾಗಿ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಒಂದು ಒಳ್ಳೆಯ ಪಾತ್ರ ಅಂದರೆ ವಿಜಯ್ ಸರ್ ಮನ್ಸು ಮಾಡಿದ್ರೆ ಒಬ್ಬ ಹೀರೋ ಜೊತೆ ಒಂದು ಡಿವೈಟ್ ರೋಲ್, ಒಂದು ಲವ್ ಸ್ಟೋರಿ ಆ ಥರ ಮಾಡ್ಬೋದಿತ್ತು. ಇದರಲ್ಲೂ ಇದೆ, ಇಲ್ಲ ಅಂತ ಹೇಳಲ್ಲ. ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅವರು ಮಾಡ್ತಾರೆ. ವಿಜಯ್ ಸರ್ ಎದುರಿಗೆ ಅವರು ಕಾಂಪಿಟೇಟಿವ್ ಆಗಿ ನಿಲ್ತಾರೆ, ಅವರು ಒಂದು ಲವರ್ ಆಗಿ ಗುರುತಿಸ್ಕೊಳ್ತಾರೆ. ಒಂದು ಆ್ಯಂಟಿ ವಿಲನ್ ಜೊತೆನೂ ಇವರು ಫೈಟ್ ಮಾಡ್ತಾರೆ. ತುಂಬ ವೇರಿಯೇಷನ್ ಈ ಪಾತ್ರದಲ್ಲಿ ಅವ್ರು ಬರುತ್ತೆ. ಸೊ ಅದು ವಿಜಯ್ ಸರ್ಗೆ ಗೊತ್ತಾಗುತ್ತೆ, ಒಬ್ಬ ನಟರಾಗಿ ಇಂಡಸ್ಟ್ರಿ ಪರಿಚಯ ಆಗಬೇಕು, ಒಬ್ಬ ಹೀರೋಯಿನ್ ಆಗಲ್ಲ ಅನ್ನೋದು ಅವ್ರ ಒಂದು ಯೋಚನೆಯಿಂದ ಈ ಸಿನಿಮಾ ನಾನು ಸರ್ ನಿಮ್ಮ ಮಗಳೇ ನಾನು ಕೇಳ್ಕೊಂಡಾಗ ಅವರು ಒಂದೇನೋ ಯೋಚನೆ ಮಾಡಿ ಆಯಿತು, ನಾನು ಈ ಥರದ್ದು ಒಂದು ಪಾತ್ರ ನನ್ನ ಮಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ಒಳ್ಳೆಯ ಪಾತ್ರ. ಅವ್ರನ್ನೂ ಕಳಿಸಿ ನೋಡಮ್ಮ, ಹೀರೋಯಿನ್ ಅನ್ನೋದು ಒಂದು ಹೀರೋಯಿನ್ ಕಥೆಗಳು ಅನ್ನೋದು ತುಂಬ ಬರುತ್ತೆ. ಬಟ್ ಈ ಥರ ಪಾತ್ರಗಳು, ಈ ಥರ ಚಾಲೆಂಜ್ಗಳು ತುಂಬ ಕಷ್ಟ ಸಿಗೋದು ಅಪರೂಪ, ನನ್ನ ಅದೃಷ್ಟ ಅಂತ ಹೇಳಿ ಅವರು ಒಪ್ಪಿಸಿ ಈ ಸಿನಿಮಾನ ನನ್ನ ಕೈಯಲ್ಲಿ ಒಪ್ಪಿಸಿದ್ದಾರೆ. ನೀವು ಒಂದು ನಿರ್ದೇಶಕರಾಗಿ ಅವ್ರಿಗೊಂದು ನ್ಯಾಯ ನೀಡ್ತೀರ ಅಂತ ಒಂದು ಭರವಸೆಯನ್ನು ಒಪ್ಪಿಸಿದ್ದಾರೆ. ಥ್ಯಾಂಕ್ ಯು ವಿಜಯ್ ಸರ್. ಆ ಮಾತನ್ನು ನಾನು ಉಳಿಸ್ಕೊಳ್ತೀನಿ. ಆಮೇಲೆ ಸುಶೀಲ್, ನೀವು ಇದಕ್ಕೆ ಮುಂಚೆ ನೋಡಿದ್ದೀರ ದೇವಿ ಮುಸ್ತಫಾ. ಸೊ ಆ ನಟನೆ ನನಗೂ ತುಂಬ ಇಷ್ಟ ಆಯಿತು. ಸೊ ನಮ್ಮದು ಕಾಟೇರ ರಿಲೀಸ್ ಆಯಿತು, ದೇವಿ 2 ಅವಾರ್ಡ್ ಫಂಕ್ಷನ್ ಹೋಗ್ತಾ ಇದ್ವಿ. ಅಲ್ಲಿ ಬೆಸ್ಟ್ ಸ್ಟೋರಿ ಸ್ಕ್ರಿಪ್ಟ್ ನನಗೇನೋ ಸಿಗೋದು, ಅವ್ರ ಬೆಸ್ಟ್ ಆ್ಯಕ್ಟಿಂಗ್ ಡೆಬ್ಯೂ ಆ್ಯಕ್ಟಿಂಗ್ ಶಿಶಿರ್ಗೆ ಸಿಗೋದು. ಸೊ ನನಗೆ ಅಲ್ಲೇ ಅನಿಸ್ತು, ಒಳ್ಳೆಯ ನಟನೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ. ಶಿಶಿರ್ ಮತ್ತು ಅವರು ಒಂದು ಪೇರ್ ಆಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಒಂದು ಹೆಂಗ್ ಕಪಲ್ ಕ್ಯೂಟ್ ಪೇರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಶಿಶಿರ್ ಈ ಸಿನಿಮಾಗೆ ತುಂಬ ಡೆಡಿಕೇಟ್ ಮಾಡ್ತಿದ್ದಾರೆ. ಆ ಗಾಡಿ, ಹೇರ್ ಸ್ಟೈಲ್ ಎಲ್ಲ ನಮ್ಮಿಂದ ಸಿನಿಮಾಗೆ ಬೇರೆ ಸಿನಿಮಾಗಳು ಬಂದರೂ ಒಪ್ಪದೆ ಈ ಸಿನಿಮಾ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು ಶಿಶಿರ್. ಸೊ ಇನ್ಮೇಲೆ ನಿಮ್ಮ ಆಶೀರ್ವಾದ. ಈ ಮಂತಿಂದ ನಾವು ಶೂಟಿಂಗ್ ಹೋಗ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಮುಗಿಸ್ಕೊಂಡು ಮತ್ತೆ ನಿಮ್ಮಿಂದ ಮುಂದೆ ಬರ್ತೀವಿ. ನೀವೆಲ್ಲ ನಿಮ್ಮ ಸಪೋರ್ಟ್ಗಳು ಹೀಗೆ ಇರಬೇಕಂತ ನಾನು ಕೇಳ್ಕೊಳ್ತೀನಿ. ಸಾರಿ, ನನ್ನ ಆಸ್ತಿ ಮಾಸ್ತಿಗಾರು, ನಾನು ಮಾಸ್ತಿಗಾರು ಅಂತ ಗೊತ್ತಿ, ಯಾಕಂದ್ರೆ ಗೊತ್ತಿಲ್ಲ, ಕೋಲಾರದವರು ತೆಲುಗು ಅಂದ್ಕೊಂಡು. ಸೊ ಈ ಸಿನಿಮಾದಲ್ಲಿ ಲ್ಯಾಂಗ್ವೇಜ್ ಕೂಡ ಕೋಲಾರ ಬೇಯಿಸದೇ ಇರುತ್ತೆ. ಮಾಸ್ತಿ ಜೊತೆ ನಮ್ಮ ಕಾಂಬಿನೇಷನ್ ತುಂಬ ಆಗಿದೆ. ಇದರಲ್ಲಿ ವಿಶೇಷ ಏನಂದರೆ ಮಾಸ್ತಿ ಅವ್ರೂರ ಲ್ಯಾಂಗ್ವೇಜ್ನ ಮೊದಲನೇ ಬಾರಿಗೆ ಬರೆಯೋ ಪ್ರಯತ್ನ ಮಾಡಿದ್ದಾರೆ. ಮಾಸ್ತಿ ನಂತರ ಒಂದು ಜರ್ನಿ ಇವಾಗ ಹ್ಯಾಟ್ರಿಕ್ ಹಂತದಲ್ಲಿ ಇದೆ. ಮಾಸ್ತಿಗಾದ್ರೆ ಹ್ಯಾಟ್ರಿಕ್ ಹೊಡೆಯೋಣ ಇದೆ. ಹ್ಯಾಟ್ರಿಕ್ ಆಯ್ತು, ಕಾಟೇರ ಸೇರಿದರೆ ಕಾಟೇರ ಆ್ಯಂಡ್ ರೈಟರ್ ಆಗಿ ಡೈರೆಕ್ಟರ್ ಆಗಿ ಹ್ಯಾಟ್ರಿಕ್ ಜೆಂಟಲ್ಮನ್ ಗುರುಶಿಷ್ಯರ್ ಮತ್ತು ಇದು ನಮ್ಮ ಡೈರೆಕ್ಷನಲ್ಲಿ ಹೇಳಿದ್ದು. ಸೊ ಅವರು ನಮಗೆ ಒಂದು ಒಳ್ಳೆ ಅಂದರೆ ನಾನು ಒಂದು ಸೀನ್ ಬರೆದು ಅವ್ರಿಗೆ ಕೊಡ್ತೀನಿ ಅಂದರೆ ಅದು ನನ್ನ ಒಂದು ನಿಶ್ಚಿತೆಯಿಂದ ಇರ್ಬೋದು. ಯಾಕಂದರೆ ಅಷ್ಟು ಪರ್ಫೆಕ್ಟ್ ಆಗಿ ಅವ್ರಿಗೊಂದು ಜೆಲ್ ಆಗುತ್ತೆ. ಹೀರೋ ಜೊತೆನೂ ಅವ್ರ ಜರ್ನಿ ತುಂಬ ಚೆನ್ನಾಗಿದೆ. ಈ ಮುಂಚೆ ಸಲಗ ಅವ್ರದ್ದು ಪೀಕ್ ಹಿಟ್ ಆಗಿದೆ ಹೀರೋ ಮತ್ತು ಮಾಸ್ತಿ ಜೊತೆ. ಇವರು ಭೀಮಾ ಆಗಿರ್ತಾರೆ. ಸೊ ಇವಾಗೆಲ್ಲ ಮತ್ತೆ 3 ಜನರ ಕಾಂಬಿನೇಷನ್ ಮಾಸ್ತಿ, ವಿಜಯ್ ಸರ್ ಮತ್ತು ನಾನು ಒಂದು ಒಳ್ಳೆಯ ಪ್ರಯತ್ನ ಮತ್ತು ಜವಾಬ್ದಾರಿ ಇದೆ, ಅದು ನಿಭಾಯಿಸ್ಕೊಡ್ತೀನಿ. ಆಮೇಲೆ ಕೊನೆಯದಾಗಿ ಮತ್ತೆ ಕೆ ಪ್ರಕಾಶ್ ಎಡಿಟರ್ ಇದ್ದಾರೆ, ಮೋಹನ್ ಸರ್ ಅವರು ಆರ್ಟ್ ಡೈರೆಕ್ಟರ್ ಆಗಿದ್ದಾರೆ. ಇನ್ನೂ ಬೇರೆ ಬೇರೆ ಪ್ರಕ್ರಿಯೆಗಳು ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಓದಿದ್ದು ಅವರು ಇಷ್ಟ ಇದ್ದೀನಿ, ಸ್ವಲ್ಪ ಜಾಸ್ತಿ ಮಾತಾಡಿದ್ದೀನಿ.
ಸ್ವೀಕರಿಸ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್. ಇವಾಗ ಇಲ್ಲಿ ಕನ್ನಡ ಅಂದ್ರೆ ಇದು ಸರ್ ಆಲ್ಮೋಸ್ಟ್ 45 to 50 years ಅಲ್ಲೇ ಇಡೀ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಇದು ತುಂಬಾ ವಿಶೇಷ. ಅಂದ್ರೆ ವಿಜಿ ಸರ್ ಒಂದು ಪಾತ್ರ, ಆ ಪಾತ್ರನೇ ಈಗ ಸಿನಿಮಾದ ಜೀವಾಳ, ತುಂಬಾ ವಿಶೇಷವಾದ ಪಾತ್ರ. ಅವರು ಯಂಗರ್ ಪೋರ್ಷನ್ಸ್ ಇರಲ್ಲ ಸಿನಿಮಾದಲ್ಲಿ, ಸ್ವಲ್ಪ ಅಷ್ಟೇ ಇರುತ್ತೆ. ಇದು ಅಂದ್ರೆ ಆ ಏಜ್ ಕ್ಯಾರೆಕ್ಟರ್ ಅವ್ರು ಒಪ್ಕೊಂಡಿದ್ದಲ್ಲ, ಆ ಪಾತ್ರ ಎಷ್ಟು ಚೆನ್ನಾಗಿರ್ಬೋದು. ಮತ್ತೆ ವಿಜಿ ಸರ್ ಒಂದು ಬೇರೆ ಥರದ ಒಂದು ಪ್ರಯತ್ನ ಹೇಗೆ ಅವರು ಒಪ್ಕೊಂಡಿದ್ದಾರೆ ಇದಕ್ಕೆ ಸಾಕ್ಷಿ ಅಷ್ಟೇ. ಈ ಪಾತ್ರನ ಆ ಹೀರೋ ಒಪ್ಕೊಂಡಿದ್ದಕ್ಕೆ ನಾವು ಮಾಡಕ್ಕೆ ಸಾಧ್ಯ ಆಯಿತು. ಮತ್ತೊಮ್ಮೆ ಇದಕ್ಕೂ ನಾನು ವಿಜಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಥರದ ಕಥೆಗಳು ಬರೀಬೇಕಂದ್ರೆ ಅವರು ಒಪ್ಕೊಳ್ಬೇಕು. ನಾವು ಬರೀತೀವಿ, ಯಾರೋ ಬರೀತಾರೆ, ನಾವು ಬರ್ಕೊಳ್ಳೋದು ಪ್ರಶ್ನೆ. ಆ ಹೀರೋ ಇದನ್ನು ಮಾಡಬೇಕು ಅಂತ ಅವರು ಒಂದು ಸ್ಟೆಪ್ ಹಿಡಿದು ಆ ಪಾತ್ರ ಬಂದು ಮಾಡೋದಿದಲ್ಲ, ಅದು ಇದ್ರದ್ದು ಈ ಸಬ್ಜೆಕ್ಟ್ ಆಗಕ್ಕೆ ಮೇನ್ ಕಾರಣ ವಿಜಿ ಸರ್ ಅವ್ರ ಒಪ್ಪಿಗೆ. ಆ ಪಾತ್ರನೇ ಇದು ಸಿನಿಮಾ. ಇನ್ನು ಮುಂದಿನ ದಿನಗಳೆಲ್ಲ ಹೇಳ್ತೀನಿ, ಇವಾಗಲೇ ಎಲ್ಲ ಬೇಡ. ಸರ್ ಶೂಟಿಂಗ್ ಒಂದು ವಿಲೇಜ್ ಇಲ್ಲೇ ಒಂದು ಸೆಟ್ ಆಗ್ತಿದ್ದು, ಮೈಸೂರು, ಕೋಲಾರ ಮತ್ತು ಗುಡಿಬಂಡೆ. ಸೊ ಎಲ್ಲ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಸ್ವಲ್ಪ ಡ್ರೈ ಒಣ ಪ್ರದೇಶಗಳಲ್ಲಿ ಶೂಟ್ ಮಾಡ್ತೀವಿ. ತುಂಬ ಒಳ್ಳೆ ಸಬ್ಜೆಕ್ಟ್ ಇದು. ಯಾಕಂದರೆ ಸ್ವಲ್ಪ 90s ಇಟ್ಕೊಂಡೆ, 90s ಬ್ಯಾಕ್ಗ್ರೌಂಡ್ ಇಟ್ಕೊಂಡೇ ಮಾಡಿರೋಂಥ ಕಥೆ ಇರೋದ್ರಿಂದ ಅದು ಆ ಜಾಗಗಳನ್ನ ಹುಡ್ಕೊಂಡು ಹೋಗಬೇಕು. ಸೊ ಅಲ್ಲಿ ನಾವು ಪ್ಲ್ಯಾನ್ ಮಾಡ್ತೀವಿ. ಸದ್ಯ ನಾವು ಮೈಸೂರು, ಕೋಲಾರ, ಗುಡಿಬಂಡೆ ಮೈಕ್ ಇಟ್ಕೊಂಡು ಹೇಳಿದ್ರೆ ಹಾಂ ಸರ್, ನಮ್ಮದು ಆಲ್ಮೋಸ್ಟ್ ಸ್ವಲ್ಪ ರಿಯಲ್ ಇನ್ಸಿಡೆಂಟ್ಗಳೇ, ಜೀವನದಲ್ಲಿ ನೋಡಿದ್ದು, ಕೇಳಿದ್ದು, ಮತ್ತು ಸ್ವಲ್ಪ ಓದಿದ್ದು, ಇದರ ಮಿಶ್ರಣ ಇರುತ್ತೆ. ಅಂದರೆ ಪಾಠ್ಯರ ಮತ್ತು ನಮ್ಮ ಗುರು ಶಿಷ್ಯರು ಆ ಥರದ ಅನುಭವಗಳನ್ನೇ ಇಟ್ಕೊಂಡು ಇದರ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.